ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ನೋಡೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ನೋಡಿರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ UPSC ಉಚಿತ ತರಬೇತಿಯನ್ನು ಕೊಡಲು ನೇಮಕವಾಗಿದ್ದು, ನೋಡಿರಿ ಈ ಪ್ರೀ ಕೋಚಿಂಗ್ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ನೋಡಿರಿ, ಮೊದಲನೇದಾಗಿ ಅಭ್ಯರ್ಥಿಯು ಡಿಗ್ರಿ ಪಾಸ್ ಆಗಿರ್ಬೇಕಾಗಿರ್ತದೆ. ಇಲ್ಲೇ ಲಾಸ್ಟ್ ಸೆಮಿಸ್ಟರ್ ಒಳಗೆ ಏನಾದರೂ ಅಭ್ಯಾಸ ಮಾಡತ್ತಿದ್ರೆ ಅಭ್ಯರ್ಥಿ ಅವರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಇದು ಹಿಂದುಳಿದ ವರ್ಗಗಳು ಪ್ರವರ್ಗ 1, 2A, 3A ಅಥವಾ 3B ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇರುತ್ತೆ. ಮತ್ತು ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷದ ಒಳಗಿರಬೇಕು. ಇನ್ನು ಅಭ್ಯರ್ಥಿಯು ಈಗ KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಸಾಮಾನ್ಯ ಪ್ರವೇಶ ಪತ್ರಿಕೆಯಲ್ಲಿ ಅಭ್ಯರ್ಥಿ ಪಾಸ್ ಆಗಿರಬೇಕು. ಮತ್ತು ಪ್ರವರ್ಗ ಹಾಗೂ ಮೀಸಲಾತಿ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಲಾಗ್ತದೆ. ಇನ್ನು ಪರೀಕ್ಷಾ ಕೇಂದ್ರಗಳು ದಿನಾಂಕ ಮತ್ತು ಸಮಯವನ್ನು ನಂತರ ದಿನಗಳಲ್ಲಿ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ ಹೇಳ್ತಾರೆ. ನೋಡಿರಿ, ಪರೀಕ್ಷಾ ಪೂರ್ವ ತರಬೇತಿ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಲಾಖೆಯಿಂದಲೇ ಉಚಿತ ಊಟ ವಸತಿಯೊಂದಿಗೆ ತರಬೇತಿಯನ್ನು ನೀಡುವ ಹಿನ್ನೆಲೆ ತರಬೇತಿ ಭತ್ಯೆಯನ್ನು ಕೂಡ ನೀಡಲಾಗುವುದಿಲ್ಲ. ನೋಡಿರಿ, ಓನ್ಲಿ ಇದು ತರಬೇತಿ, ಊಟ, ವಸತಿ ನೀಡ್ತಾರೆ. ಯಾವುದೇ ರೀತಿ ತರಬೇತಿ ಭತ್ಯೆಯನ್ನು ಅಂದರೆ ಸಂಬಳವನ್ನು ನೀಡುವುದಿಲ್ಲ. ನೋಡಿರಿ, ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೋಡಿರಿ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಇದು UPSC ನಾಗರಿಕ ಸೇವಾ ಪರೀಕ್ಷೆಗೆ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗೆ ಕೋಚಿಂಗನ್ನು ಕೊಡಲಾಗುವುದು. ಇದು 7 ರಿಂದ 9 ತಿಂಗಳವರೆಗೂ ನಿಮ್ಗೆ ಉಚಿತವಾಗಿ ಊಟ ಮತ್ತು ವಸತಿ ತರಬೇತಿಯನ್ನು ನೀಡ್ತಾರೆ. ನೋಡಿರಿ, ಅರ್ಹತೆಗಳು ಏನೇನಿರ್ಬೇಕಂದ್ರೆ ಅಭ್ಯರ್ಥಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಮತ್ತು ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3Bಗೆ ಸೇರಿದ ಅಭ್ಯರ್ಥಿ ಆಗಿರಬೇಕು. ಇನ್ನು ಅಭ್ಯರ್ಥಿಗೆ ಒಟ್ಟು ವಾರ್ಷಿಕ ಆದಾಯ ಅಂದರೆ ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷದ ಒಳಗಿರಬೇಕು. ಇನ್ನು ಅಭ್ಯರ್ಥಿಯು ವಿದ್ಯಾರ್ಥಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದಾದ್ರೂ ಪದವಿಯನ್ನು ಪಡೆದಿರಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿ ಈ ಕೋಚಿಂಗ್ಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏಜ್ ಯಾವ ರೀತಿ ಇರ್ಬೇಕಂದ್ರೆ ನೋಡಿರಿ, ಅಭ್ಯರ್ಥಿಯ ಮಿನಿಮಮ್ 21 ವರ್ಷ ಮೇಲ್ಪಟ್ಟು ಮತ್ತು 31 ವರ್ಷದ ಒಳಗಿನ ಅಭ್ಯರ್ಥಿ ಈ ತರಬೇತಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 3/8/2026ವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಹಾಕೋಕೆ ಏನೇನು ಡಾಕ್ಯುಮೆಂಟ್ಸ್ ಇರ್ಬೇಕಂದ್ರೆ ನೋಡಿರಿ, ಅಭ್ಯರ್ಥಿಯು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಅದು JPG ಅಥವಾ JPEG ಒಳಗೆ ಫಾರ್ಮೆಟ್ ಒಳಗೆ ಇರಬೇಕು. ಇನ್ನು ಎರಡನೇದಾಗಿ ಅಭ್ಯರ್ಥಿಯು ಸಲ್ಲಿಸುವ ಕೆಳಕಂಡ ದಾಖಲೆಗಳು ಆನ್ಲೈನೊಂದಿಗೆ ಅರ್ಜಿಯೊಂದಿಗೆ ಅಂದರೆ ಫಾರ್ಮಸಿ ಒಂದು ಸಿಗುತ್ತೆ, ಆ ಫಾರ್ಮ್ ಕೂಡ ಅಟ್ಯಾಚ್ ಮಾಡ್ಕೊಂಡು PDF ಮೂಲಕ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸೆಂಡ್ ಮಾಡಬೇಕು. PDF 5 MB ಒಳಗಡೆ ಇರಬೇಕು. ನೋಡಿರಿ, SSLC ಅಂಕಪಟ್ಟಿ ಅಂದರೆ SSLC ಮಾರ್ಕ್ಸ್ ಕಾರ್ಡ, ಇನ್ನು ಅಭ್ಯರ್ಥಿಯ ಜಾತಿ ಆದಾಯ ಪ್ರಮಾಣ ಪತ್ರ, ಇನ್ನು ಇಲಾಖೆಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗುವುದರಿಂದ ಇಲಾಖೆ ವೆಬ್ಸೈಟನ್ನು ಕಾಲಕ್ಕೆ ವೀಕ್ಷಿಸತಕ್ಕದ್ದು ಅಂತ ಹೇಳ್ತಾರೆ. ನೋಡಿರಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯಾವ ರೀತಿ ಇರುತ್ತಂದ್ರೆ ನೋಡಿರಿ, ಇದು UPSC ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿ ಪರೀಕ್ಷಾ ಪ್ರಾಧಿಕಾರ ನಿಗದಿಪಡಿಸಿರುವ ಪಠ್ಯಕ್ರಮದನ್ವಯ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾರೆ. ಇದು UPSC ನಾಗರಿಕ ಸೇವಾ ಪರೀಕ್ಷೆ ಪೂರ್ವ ತರಬೇತಿಗಾಗಿ ಒಟ್ಟು 100 ಮಾರ್ಕ್ಸಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಇದರಲ್ಲಿ ಅಭ್ಯರ್ಥಿಯು ಗ್ರೇಡ್ ಅಥವಾ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ಳಾಗ್ತದೆ. ನೀವು ನೋಡಿರಿ, ಅಭ್ಯರ್ಥಿ ಪಾಸ್ ಆದ ನಂತರ ಅಭ್ಯರ್ಥಿಯನ್ನು ಕೌನ್ಸಿಲಿಗೆ ಕರೀತಾರೆ, ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಅಭ್ಯರ್ಥಿ ಎಲ್ಲ ಅರ್ಜಿಯನ್ನು ಸಬ್ಮಿಟ್ ಮಾಡಿದ್ಗಳೇ ನೋಡಿರಿ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಒಮ್ಮೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಯಾವುದೇ ರೀತಿ ಎಡಿಟ್ ಅಥವಾ ಡಿಲೀಟ್ ಆಪ್ಷನ್ನ ಅವಕಾಶ ಇರುವುದಿಲ್ಲ. ಮತ್ತು ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯನ್ನು ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಂಡು ಅಭ್ಯರ್ಥಿಯು ಮುಂದಿನ ಕ್ರಮಕ್ಕಾಗಿ ತಮ್ಮ ಬಳಿ ಇಟ್ಕೊಳ್ಬೇಕಿರುತ್ತೆ. ಅಂದರೆ ಅಪ್ಲಿಕೇಶನ್ ಹಾಕಿದ್ಗಳೇ ಪ್ರಿಂಟ್ ತೆಗೆದುಕೊಂಡು ತಮ್ಮ ಕಡೆನ ಒಂದು ಇಟ್ಕೊಂಡಿರ್ಬೇಕು. ನೋಡಿರಿ, ಪರೀಕ್ಷಾ ಕೇಂದ್ರ ದಿನಾಂಕ ಸಮಯ ಮತ್ತು ನೋಡಿರಿ ಪರೀಕ್ಷೆ ಯಾವಾಗಿರ್ತಾವೆ ಮತ್ತು ದಿನಾಂಕ ಯಾವಾಗ, ಸಮಯ ಯಾವುದು ಅಂತೇಳಿ ವೆಬ್ಸೈಟ್ನಲ್ಲಿ ಹೇಳಿರ್ತಾರೆ. ನೀವು ಆವಾಗವಾಗ ಆಫೀಷಿಯಲ್ ವೆಬ್ಸೈಟ್ ಅಂದರೆ ಹಿಂದುಳಿದ ವರ್ಗಗಳ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋತಾ ಇರಬೇಕಾಗಿರ್ತದೆ. ನೋಡಿರಿ, ಯಾರು ಅಭ್ಯರ್ಥಿಗಳಿರ್ತಾರೆ ಅಂದರೆ ಡಿಗ್ರಿ ಮಾಡಿದ ಅಭ್ಯರ್ಥಿಗಳು ಅಥವಾ 6th SEM ಎಜುಕೇಷನ್ ಮಾಡ್ತಿರೋರು ಮತ್ತು 21 ರಿಂದ 31 ವರ್ಷದ ಒಳಗಿನ ಅಭ್ಯರ್ಥಿಗಳು ಯಾರು ಇರ್ತಿರಲ್ಲ
ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂ ಹಾಕೋಕೆ ಮಾತ್ರ ಅವಕಾಶ ಇರ್ತದೆ. ಇನ್ನು ಕೊನೆಯ ದಿನಾಂಕ ಬಂದುಬಿಟ್ಟು 3/8/2026ವರೆಗೂ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.